ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ಕಡೆ ಬಾನು ಮುಷ್ತಾಕ್ ಬೆನ್ನಿಗೆ ಮುಸ್ಲಿಂ ಸಮುದಾಯ ನಿಂತಿದೆ. ದಸರಾ ಉದ್ಘಾಟನೆಗೆ ಮುಷ್ತಾಕ್ ಅವರನ್ನು ಆಯ್ಕೆ ಮಾಡೋದು ಅದು ಅವರ ವೈಯಕ್ತಿಕ ವಿಚಾರ. ಉದ್ಘಾಟನೆಗೆ ಬರೋದು ಬಿಡೋದು ಅವರ ನಿರ್ಧಾರ. ಇದು ಚರ್ಚೆಯ ವಿಷಯ ಅಲ್ಲ ಅಂತ ಜಾಮಿಯಾ ಮಸೀದಿ ಮುಖ್ಯಸ್ಥ ಡಾಕ್ಟರ್ ಮೊಹಮ್ಮದ್ ಮಸೂದ್ ಇಮ್ರಾನ್ ರಶೀದ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಅಭಿವೃದ್ಧಿ ಕೆಲಸಗಳ ಕುರಿತು ಚರ್ಚೆ ಮಾಡಬೇಕು, ಇದಕ್ಕೆ ಫತ್ವಾ ಹೊರಡಿಸುವ ಅವಶ್ಯಕತೆ ಇಲ್ಲ ಅಂತ ರಶೀದಿ ಹೇಳಿದ್ದಾರೆ. ಅವರು ವೈಯಕ್ತಿಕ ನಿರ್ಧಾರ ಬರೋದು ಬಿಡೋದು ಹೌದು, ಆದರೆ ಪ್ರಶ್ನೆ ಮಾಡ್ತಾ ಇರುವಂತವರ ಪ್ರಶ್ನೆಗಳು ಬೇರೆ ಇದೆ. ಈ ನಮ್ಮ ಬಾನು ಮುಷ್ತಾಕ್ ಮೇಲೆ ಇದು ಏನು ನಡೀತಾ ಇದೆ ಅದು ನನಗೆ ಏನೂ ಇಲ್ಲ. ನೋಡಿ, ನೀವು ಕರೀತಾ ಇದ್ದಾರೆ ಅಲ್ಲಿಗೆ, ನೀವು ಅವ್ರು ಹೋಗ್ತಾ ಇದ್ದಾರೆ, ಹೋಗ್ಲಿ, ಇಲ್ಲ ಹೋಗ್ತಾ ಇಲ್ಲ, ಅವ್ರ ಓನ್ ಡಿಸಿಷನ್ನು. ಅದರ ಮೇಲೆ ನಾವು ಇದು ಸಿಯಾಸತ್ ಮಾಡೋದು ಅದು ಸರಿ ಇಲ್ಲ. ಆ ಥರ ಚರ್ಚೆ ಮಾಡೋದು, ಹೋಗಬೇಕು ಇಲ್ಲ ಬರಬೇಕು ಅಂದರೆ ಅವರ ಮುಸ್ಲಿಂ ಆಗಬೇಕು ಆ ಥರ ಹೇಳೋದು ನಮ್ಮ ದೇಶಕ್ಕೆ ಸರಿ ಇಲ್ಲ. ನಮ್ಮ ದೇಶಕ್ಕೆ ಏನು ಬೇಕು, ಎಲ್ಲರೂ ಯುವಕರಿದ್ದಾರೆ, ಅವ್ರಿಗೆ ಜಾಬ್ಸ್ ಇಲ್ಲ, ಅವ್ರಿಗೆ ಜಾಬ್ ಕೊಡಬೇಕು. ಯಾರ್ಯಾರ ಹತ್ರ ಫುಡ್ ಇಲ್ಲ ಅವ್ರಿಗೆ ಫುಡ್ ಕೊಡಬೇಕು, ಯಾರ ಹತ್ರ ಮನೆ ಇಲ್ಲ ಅವ್ರಿಗೆ ಮನೆ ಕೊಡಬೇಕು. ನಮ್ಮ ಹಳ್ಳಿನಲ್ಲಿ ರೋಡ್ ಸರಿ ಇಲ್ಲ, ಅದು ರೋಡ್ ಸರಿ ಆಗಬೇಕು, ಅವ್ರಿಗೆ ಎಜುಕೇಷನ್ ಕೊಡಬೇಕು. ಅಷ್ಟು ಆಗಿಬಿಟ್ರೆ ನಮ್ಮ ದೇಶ ಮುಂದ್ಗಡೆ ಹೋಗಿಬಿಡುತ್ತೆ. ನಾನು ಎಷ್ಟೂ ಸಲ US ಗೆ ಹೋಗಿದ್ದೀನಿ, ನೀವು ನೋಡಿದರೆ ಅಲ್ಲಿ ಮುಂದ್ಗಡೆ ಹೋಗಿದ್ದೆ ಅಂತೆ. ನಮಗೆ ಅಷ್ಟು ಇದು ಇಲ್ಲ. ನಂದು ಉದ್ದೇಶ ಏನಂದರೆ, ನನ್ನ ಭಾವನೆ ಏನಂದರೆ, ನಮ್ಮ ದೇಶ ಆ ರೀತಿಯಲ್ಲಿ ಇದು ಮೇಲೆ ಬರಬೇಕು. ಆ ಥರ ಆಗಿಬಿಟ್ರೆ ನನಗೆ ಬಹಳ ಖುಷಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಫತ್ವಾ ಇದು ಬೇಕಾಗಿಲ್ಲ, ಇದಕ್ಕೆ ಏನು ಫತ್ವಾ ಬೇಕಾಗಿಲ್ಲ. ಫತ್ವಾ ಅಂದರೆ ಏನಂದರೆ, ನಿಮಗೆ ಏನನ್ನ ಸ್ವಲ್ಪ ಮುಸ್ಲಿಂ ಇದ್ದೀರಾ, ಇದು ಪ್ರಾಬ್ಲಮ್ ಐತೆ, ಇದಕ್ಕೆ ನಮ್ಮ ಖುರಾನ್ ಏನು ಹೇಳುತ್ತೆ, ನಮ್ಮ ಹದೀಸ್ ಏನು ಹೇಳುತ್ತೆ, ನಮ್ಮ ಪ್ರಾಫಿಟ್ ಏನು ಹೇಳ್ತಾರೆ, ಅದಕ್ಕೆ ರೈಟಪ್ನಲ್ಲಿ ಅವರು ಕೊಡಬೇಕು. ರೈಟಪ್ನಲ್ಲಿ ಅವ್ರಿಗೆ ಒಂದು ಅಥೆಂಟಿಕೇಶನ್ ಐತೆ, ದಾರ್ಲೂಮ್ ದೇವಬಂದ್ ಐತೆ, ಬರೇಲ್ವಿ ಶರೀಫ್ನಲ್ಲಿ ಐತೆ, ಅಹ್ಲೆ ಹದೀಸ್ ಮತ್ತು ಐತೆ, ಅವರ ಇನ್ಸ್ಟಿಟ್ಯೂಷನ್ಸ್ ಐತೆ. ಅವರಿಗೆ ರೈಟಪ್ನಲ್ಲಿ ಕೊಟ್ಟಿದ್ರೆ ಆದ್ಮೇಲೆ ಅದು ಎಲ್ಲ ಸೀಲ್ ಹಾಕ್ಬಿಟ್ಟು ಎಲ್ಲರೂ ಒಂದು 3 ಜನ 4 ಜನ 5 ಜನ ಎಲ್ಲ ಸಿಗ್ನೇಚರ್ ಮಾಡಿಬಿಟ್ಟು ಕೊಟ್ಟಿದ್ರೆ ಅದು ಫತ್ವಾ ಅಂತ. ನಾನು ಹೇಳಿಬಿಟ್ರೆ ಅದು ಫತ್ವಾ ಆಗುತ್ತೆ, ಆ ಥರ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.